ಹೇ ಎವ್ರಿವನ್, ಇಟ್ಸ್ ಮೀ ದಿನವಿ. ಇವತ್ತು ನಾನು ನನ್ನ ಹೇರ್ ಆಯಿಲನ್ನು ಹೇಗೆ ನಾನು ಮಾಡ್ಕೋತೀನಿ ಅಂತ, ನಾನು ಯಾವುದೇ ಬ್ರ್ಯಾಂಡ್ ಆಯಿಲ್ಸನ್ನು ನಾನು ಯೂಸ್ ಮಾಡೋದಿಲ್ಲ. ನಾನು ಮನೇಲೇ ಅದನ್ನು ಮಾಡ್ಕೋತೀನಿ. ಹೇಗಂತೇಳಿದ್ರೆ ಕೊಬ್ಬರಿ ಅಥವಾ ಕಾಯಿ ಇದ್ರೂ ಆಗುತ್ತೆ. ಅದನ್ನು ನಾವು ಮಿಲ್ಲಿಗೆ ಕೊಟ್ಟರೆ ಅವರು ಆಯಿಲ್ ಮಾಡಿ ಕೊಡ್ತಾರೆ. ಸೊ ನೆಕ್ಸ್ಟ್ ಅದಕ್ಕೆ ನಾವೇನು ಮಾಡ್ತೀವಿ, ಅಲೋವೆರಾ ಮತ್ತು ನಮ್ಮ ಮಿನಿ ಗಾರ್ಡನಲ್ಲೇ ನಾವು ಒಂದೆಲೆ ಸೊಪ್ಪಿಂದು ಒಂದು ಟಬ್ ಫುಲ್ ಒಂದೆಲೆ ಸೊಪ್ಪನ್ನು ಬೆಳ್ಕೊಂಡಿದ್ದೀವಿ. ಆ ಒಂದೆಲೆ ಸೊಪ್ಪು ಹಾಕ್ತೀವಿ. ನೆಕ್ಸ್ಟು ಕರಿಬೇವು ಸೊಪ್ಪು ಹಾಕೋಬಹುದು. ಬಟ್ ನಾನಿಲ್ಲಿ ಕರಿಬೇವು ಸೊಪ್ಪು ಹಾಕಿಲ್ಲ, ಯಾಕಂದರೆ ನಮ್ಮ ಮನೇಲಿ ಕರಿಬೇವು ಸೊಪ್ಪು ಇರಲಿಲ್ಲ. ನೆಕ್ಸ್ಟ್ ಅದಕ್ಕೆ ದಾಸವಾಳ ಎಲೆ ಅಥವಾ ದಾಸವಾಳ ಹೂವನ್ನಾದರೂ ಹಾಕ್ಬೋದು. ಅದನ್ನು ಹಾಕಿ ಮಾಡ್ಕೋತೀವಿ. ಸೊ ಅದನ್ನು ಹೇಗೆ ಮಾಡ್ಕೋತೀವಿ ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ನಾನು ಯಾವುದೇ ಸ್ಟೇಟಸ್ ಹಾಕಿರ್ಬೋದು ಅಥವಾ ಡಿ ಪಿಗಳನ್ನ ಹಾಕಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀಲ್ಸ್ ಹಾಕಿದ್ರು ತುಂಬ ಜನ ನನಗೆ ಕೇಳಿದ್ದೇನೆ, ನೀವು ಹೇರ್ಗೆ ಯಾವ ಆಯಿಲ್ ಹಾಕ್ತೀರಾ, ಯಾವ ಶ್ಯಾಂಪೂ ಹಾಕ್ತೀರಾ ಅಂತ. ಶ್ಯಾಂಪೂ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಾನಿವತ್ತು ಆಯಿಲ್ ಮಾಡ್ಕೋತೀನಲ್ವ, ಅದನ್ನು ಹೇಗೆ ಮಾಡ್ಕೋತೀನಿ ಅಂತ ಇಲ್ಲಿ ತೋರಿಸೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ. ಬಟ್ ಅದ್ರ ಜೊತೆಗೆ ನೀವು ಹೇರನ್ನು ಟ್ರಿಮ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ಹೇರ್ ಬರುತ್ತೆ. ಸೊ ಇಲ್ಲಿ ಅಲೋವೆರಾ ಜೆಲ್ಲನ್ನು ತೆಗಿಯೋಕ್ಕೆ ತುಂಬ ಕಷ್ಟಪಡ್ತಾರೆ. ಸೊ ಅದನ್ನು ಈಸಿಯಾಗಿ ಹೇಗೆ ತೆಗೆಯೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಎರಡು ಸೈಡು ಮುಳ್ಳಿರುತ್ತೆ, ಅದನ್ನು ನೀವು ರಿಮೂವ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಎರಡೂ ಕಡೆ ಓಪನ್ ಆದಮೇಲೆ ಅದನ್ನು ನೀವು ನೈಫ್ ಅಥವಾ ಯಾವುದಾದ್ರೂ ಶಾರ್ಪ್ ಆಬ್ಜೆಕ್ಟಿಂದ ಅದನ್ನು ಓಪನ್ ಮಾಡ್ಕೋಬಹುದು. ಸೊ ನೆಕ್ಸ್ಟು ಅದರಲ್ಲಿ ಜೆಲ್ ಸಿಗುತ್ತೆ. ಆ ಜೆಲ್ಲನ್ನು ನೀವು ಹಾಗೆ ಆಯಿಲ್ಗೆ ಹಾಕಬಹುದು. ಬಟ್ ಆಯಿಲ್ದು ದಪ್ಪ ದಪ್ಪವಾಗಿ ಹಾಗೆ ಆಯಿಲಲ್ಲಿ ಉಳ್ಕೊಂಡಿರುತ್ತೆ. ಅದರಲ್ಲಿ ಏನೇನು ಅಂಶ ಬೇಕು ಹೇರ್ ಗ್ರೋತಿಗೆ ಅದು ಯಾವುದನ್ನು ಆಯಿಲ್ಗೆ ಮಿಕ್ಸ್ ಆಗೋಲ್ಲ. ಸೊ ಹಾಗಾಗಿ ಫಸ್ಟ್ ನೀವು ಅಲೋವೆರಾ ಜೆಲ್ ತೊಗೊಂಡು ಅದನ್ನು ನೀವು ಮಿಕ್ಸಿಲಿ ಆಡಿಸ್ಕೊಬಿಡ್ಬೇಕು. ಆಮೇಲೆ ಅದನ್ನು ನೀವು ಆಯಿಲ್ ಜೊತೆ ಹಾಕಬೇಕಾಗುತ್ತೆ. ಸೊ ಯೂಶ್ವಲಿ ಕೆಲವರು ಅಥವಾ ನಾನು ಅದನ್ನು ರೆಗ್ಯುಲರಾಗಿ ಮಾಡ್ತೀನಿ. ಏನಂದರೆ ನಿಮಗೆ ಯಾವಾಗಾದರೂ ಫ್ರೀ ಆದಾಗ ಅಲೋವೆರಾ ಜೆಲ್ಲನ್ನು ನೀವು ಮಿಕ್ಸಿ ಮಾಡಿಕೊಂಡು ನೀವು ತಲೆಗೆ ಹಾಕೋಬಿಟ್ಟು ಸ್ನಾನ ಮಾಡ್ಕೋಬಹುದು. ಅದನ್ನು ಒಳ್ಳೆಯದಿದೆ, ಹೇರ್ ಫಾಲ್ ಆಗಲ್ಲ. ಸೊ ನೆಕ್ಸ್ಟ್ ಏನಂದರೆ ನಾನು ಜೆಲ್ಲೆಲ್ಲ ತೊಗೊಂಡಿದ್ದೀನಿ, ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸರ್ ಮಾಡ್ಕೋತೀನಿ ಇವಾಗ. ಸೊ ನಾನು ವೀಕ್ಲಿ ಒನ್ಸ್ ಅಥವಾ 2 ವೀಕಿಗೆ ಒನ್ಸ್ ಅಷ್ಟೇ ಆಯಿಲ್ ಹಾಕೋದು. ಆಯಿಲ್ ತುಂಬ ಕಡಿಮೆನೇ ಹಾಕೋದು. ನಾನು ವರ್ಕ್ ಬ್ಯುಸಿ ಇರೋದ್ರಿಂದ ಅದು ಆಯಿಲ್ ಹಾಕೋಕ್ಕೆ ಟೈಮೇ ಸಿಗೋಲ್ಲ ನಮಗೆ. ಯಾವಾಗಲೂ ಸ್ಕೂಲ್ ಇರುತ್ತಲ್ವ. ಸೊ ಸಂಡೇಸು ಅಥವಾ 2 ಡೇಸ್ ಎಲ್ಲ ರಜೆ ಸಿಕ್ಕಿದಾಗ ನಾವು ಆಯಿಲ್ ಹಾಕ್ಕೊಂಡು ಸ್ನಾನ ಮಾಡ್ತೀವಿ. ಇಲ್ಲಾಂದರೆ ಆಯಿಲ್ ಹಾಕೋದು ತುಂಬ ಕಡಿಮೆನೇ ಆಗಿದೆ. ಸೊ ನೋಡಿ, ಇಲ್ಲಿ ಕೆಂಪಣ್ಣ ಅಂತ ಬರೆದಿದ್ದಾರೆ, ಅಂದರೆ ನನ್ನ ಮಾವನ ಹೆಸರು. ನನ್ನ ಮಾವ ಮಿಲ್ಲಿಗೆ ಕೊಟ್ಟಿದ್ರಲ್ವ, ಅವ್ರಿಗೆ ಮಿಕ್ಸ್ ಆಗುತ್ತೆ ಬೇರೆಯವರೆಲ್ಲ ಕೊಟ್ಟಿದ್ದಾಗ ಅಂಥೇಳಿ ಮಾವನ ಹೆಸರು ಬರೆದು ಇಷ್ಟು ಕಾಯಿ ಆದರೆ ಇಷ್ಟು ಎಣ್ಣೆ ಬರುತ್ತೆ ಅಂತ ಅಂದಾಜಿಗೆ ಬರೆದಿಟ್ಟಿರ್ತಾರೆ. ಸೊ ನೆಕ್ಸ್ಟು ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ ಏನಂದರೆ ಅಲೋವೆರಾ ಜೆಲ್ಲು, ಮೆಂತ್ಯ ಸೊಪ್ಪು, ಮೆಂತ್ಯ ಬೀಜ ಸೀಡ್ಸು, ನೆಕ್ಸ್ಟು ಒಂದೆಲೆ ಸೊಪ್ಪು, ದಾಸವಾಳ. ಸೊ ಆಯಿಲನ್ನು ಸ್ವಲ್ಪ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ಸೊ ನೆಕ್ಸ್ಟ್ ಅದಕ್ಕೆ ಇದೆಲ್ಲವನ್ನು ಹಾಕ್ತಾಯಿದ್ದೀನಿ. ಒಟ್ಟಿಗೆ ಹಾಕ್ಬೋದು, ತೊಂದರೆ ಇಲ್ಲ. ಸೊ ಇದು ಮೆಂತ್ಯದು ಬೀಜಗಳನ್ನ ಹಾಕ್ತಾಯಿದ್ದೀನಿ. ಮೆಂತ್ಯ ಬೀಜ ಹಾಕೋದ್ರಿಂದ ತಂಪೂ ಆಗುತ್ತೆ ನಿಮ್ಮ ಬಾಡಿಗೆ, ಹೆಡ್ಗೆ ಹಾಕಿದರೆ. ಸೊ ನೆಕ್ಸ್ಟು ಜೊತೆಗೆ ಇದು ಕರಿಬೇವು ಸೊಪ್ಪು ಹಾಕಿದರೆ ಬ್ಲ್ಯಾಕ್ ಆಗುತ್ತೆ ಹೇರು. ಸೊ ನೋಡಿ, ಇದು ಸ್ವಲ್ಪ ಹೊತ್ತಾದಮೇಲೆ ಅಂದರೆ ಅದೆಲ್ಲ ಹಾಕಿ ಇಂಗ್ರೀಡಿಯೆಂಟ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ, ಸೊ ನೆಕ್ಸ್ಟು ಆಯಿಲ್ ಕೂಲ್ ಆದಮೇಲೆ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಇದು ಸೋಸಣಿಗೆ ಇರುತ್ತಲ್ವ, ಟೀ ಕಾಫಿ ಸೋಸೋದು, ಅದನ್ನಾದರೂ ಯೂಸ್ ಮಾಡ್ಕೊಂಡ್ಬಿಟ್ಟು ಸೋಸ್ಕೋಬೋದು. ಅಥವಾ ನಿಮಗೆ ಅದು ಮೆಂತ್ಯ ಸೀಡ್ಸು ಮತ್ತು ಏನಾದರೂ ಸ್ವಲ್ಪ ಮಡ್ಡಿ ಥರ ಏನಾದರೂ ಇರುತ್ತೆ. ಸೊ ಹೋದರೂ ತೊಂದರೆ ಇಲ್ಲ, ನೋಡೋಕ್ಕೇನು ಚೆನ್ನಾಗಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳಿ ಹಾಕ್ಕೊಂಡ್ರೆ ಅದೇನು ಡ್ಯಾಮೇಜ್ ಏನೂ ಇಲ್ಲ, ತೊಂದರೆ ಇಲ್ಲ, ಹಾಕೋಬಹುದು. ಸೊ ನಾನು ಎಣ್ಣೆನ ವೇಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಸೊ ಹಾಗಾಗಿ ಪಾತ್ರೆಯಲ್ಲಿ ಸ್ವಲ್ಪ ಉಳ್ಕೊಂಡಿದ್ದ ಎಣ್ಣೆನೂ ನನ್ನ ತಲೆಗೆ ಹಾಕಿ ಮುಗಿಸ್ಕೊಬಿಟ್ಟೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ